ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಇದು ತುಂಬ ದಿನದ ಹಿಂದೆ ಲಾಗ್ ಆಗಿರುತ್ತೆ. ಇವತ್ತು ಯಾಕೆ ನಾನು ಈ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಯೂಟ್ಯೂಬಿಂದ ನಿಜವಾಗ್ಲೂ ಗೊತ್ತಿದ್ರೆ ಮಾತ್ರ ಯೂಟ್ಯೂಬ್ನ ಮಾಡಬೇಕು ಅಂತ ಅನಿಸುತ್ತೆ. ಗೊತ್ತಿಲ್ಲ ಅಂತಂದರೆ ನಿಜವಾಗ್ಲೂ ಒಂದೆರಡು ಮೂರು ಕಡೆ ಕೇಳ್ಕೊಂಡಾದ್ರೂ ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಾದ್ರೂ ಮಾಡಬೇಕು ಅಂತ ಅನಿಸುತ್ತೆ. ಎಷ್ಟೇ ನಾನು ಸರ್ಚ್ ಮಾಡಿ ಎಲ್ಲ ಥರ ತಿಳ್ಕೊಂಡ್ರೂ ಅಷ್ಟೇ ಏನೋ ಒಂದು ತಪ್ಪಾಗಿಬಿಟ್ಟು ಆ ತಪ್ಪಿಂದ ಇಷ್ಟು ದಿನ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತ ಆಗಿರಲಿಲ್ಲ. ಏನು ತಪ್ಪು ಏನು ಅಂತ ಮುಂದೆ ಬರೋ ವೀಡಿಯೋಸ್ನಲ್ಲಿ ಖಂಡಿತವಾಗ್ಲೂ ಸಪ್ರೇಟಾಗಿ ಆ ವೀಡಿಯೋನ ಮಾಡಿಬಿಟ್ಟು ನಾನು ನಿಮಗೆ ಅಪ್ಲೋಡ್ನ ಮಾಡ್ತೀನಿ. ಹಾಗಾಗಿಬಿಟ್ಟು ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತ್ರ ಹೇಳಿದ್ದೀನಿ ಅಷ್ಟೇ. ಯಾಕೆ ತುಂಬ ದಿನ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಯೂಟ್ಯೂಬಿಂದ ಪ್ರಾಬ್ಲಮ್ ಆಗಿದೆ ಅಂತ. ಏನು ಪ್ರಾಬ್ಲಮ್ಮು ಯಾಕೆ ಅಂತ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಲೇಬೇಕು. ಇಲ್ಲ ಅಂತಂದರೆ ನಂತರ ಹೊಸ್ದಾಗಿ ಮಾಡ್ತಾಯಿರೋ ಅಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಕೇಳ್ಕೊಂಡ್ರೂ ಅಷ್ಟೇ ಒಂದೊಂದು ಸಣ್ಣ ಪುಟ್ಟ ತಪ್ಪಿಂದ ಏನೇನಾಗುತ್ತೆ ಎಷ್ಟೇ ನಾವು ತಿಳ್ಕೊಂಡಿದ್ರು ಅಷ್ಟೇ ಒಂದೊಂದು ಸಲ ಎಷ್ಟು ಯಾಮಾರ್ತೀವಿ, ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ಬರೋ ವೀಡಿಯೋಸ್ನಲ್ಲಿ ನಾನು ಹೇಳ್ತೀನಿ. ಅಂದರೆ ಅದನ್ನು ಸಪ್ರೇಟಾಗಿ ಹೇಳ್ತೀನಿ. ತುಂಬ ದಿನದ ನಂತರ ಈ ಲಾಗ್ನ ಹಾಕ್ತಾಯಿದ್ದೀನಿ. ಇದು ಹಳೇ ಲಾಗ್ ಆಗಿರುತ್ತೆ. ಇನ್ನು ಟಿ ವಿ ತೊಗೋಬೇಕು ಅಂಥೇಳಿ ಆಲ್ರೆಡಿ ಮನೆಯಲ್ಲಿ ಚೆನ್ನಾಗೇ ಇತ್ತು ಟಿ ವಿ, ಬಟ್ ಚಿಕ್ಕದಿದೆ, ಒಂದು ಸ್ವಲ್ಪ ದೊಡ್ಡ ಸೈಜಿನ ತೊಗೊಳೋಣ ಅಂತೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಹೋಗಿ ನೋಡಿಕೊಂಡು ಬಂದ್ವಿ. ಯಾವ್ದು ಸೆಲೆಕ್ಟ್ ಮಾಡೋದು ಅನ್ನೋದೊಂದು ಕನ್ಫ್ಯೂಷನ್ನು. ಹಾಗಾಗಿ ಮನೆಗೆ ಬಂದು ಡಿಸೈಡ್ ಮಾಡೋಣ ಅಂತ ಮನೆಗೆ ಬಂದ್ವಿ. ವೆಲ್ಕಮ್ ಟು ಮೈ ಮಾಮ್ಸ್ ಚಾನಲ್. ಈ ವ್ಲಾಗ್ನಲ್ಲಿ ನಾವು ಮತ್ತು ನನ್ನ ಕಸಿನ್ಸ್ ಸ್ಲೀಪ್ ಓವರ್ ಮಾಡ್ತಾ ಇದ್ದೀವಿ. ಈ ಸ್ಲೀಪ್ ಓವರ್ಗೆ ನಾವು ತುಂಬ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಈ ಸ್ನ್ಯಾಕ್ಸ್ನಲ್ಲಿ ಪಿಜ್ಜಾ, ಗಾರ್ಲಿಕ್ ಬ್ರೆಡ್ ಇನ್ನೂ ತುಂಬ ತೊಗೊಂಡಿದ್ದೀವಿ. ಸಖತ್ತಾಗಿದೆ. ನೋಡ್ತೀರಾ 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 ಬನ್ನಿ ತೋರಿಸ್ತೀವಿ. ಫುಲ್ ಸ್ನ್ಯಾಕ್ಸ್. ಗೈಸ್ ಇಲ್ಲಿ ನೋಡಿ, ಅದಷ್ಟೇ ಅಲ್ಲ, ಜ್ಯೂಸೂ ಇದೆ, ಕೇಕು ಇದೆ. ಇನ್ನು ಮನೇಲಿ ಮಕ್ಕಳು ಅಷ್ಟೇ ಸ್ವಲ್ಪ ಹಾಲಿಡೇಸ್ ಎಲ್ಲ ಇರೋದ್ರಿಂದ ಸ್ಲೀಪ್ ಓವರ್ ಮಾಡಬೇಕು ಅಂತೇಳ್ಬಿಟ್ಟು ಇವಾಗ ಅದೊಂದು ಟ್ರೆಂಡಿಯಾಗಿ ನಡೀತಾ ಇದೆ ಅಲ್ವಾ. ಅವಾಗ ನಾವು ಸಣ್ಣವರಿದ್ದಾಗೆ ರಾತ್ರಿ ಎಲ್ಲರೂ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ರಾತ್ರಿ ಎಲ್ಲ ಎಷ್ಟೊತ್ತರೆಗೂ ಎದ್ದೇ ಇರ್ತಾಯಿದ್ವಿ. ಈಗ ಅದನ್ನು ಫ್ಯಾಷನ್ನಾಗಿ ಒಂದು ಸ್ಲೀಪ್ ಓವರ್ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲರೂ ಸೇರಿಕೊಂಡ್ರೆ ನೈಟೆಲ್ಲ ಎದ್ದೇ ಇರೋದು, ಇಲ್ಲ ಮ್ಯೂಸಿಕ್ ಕೇಳೋದಾಗಿರಲಿ, ಆಟ ಆಡೋದಾಗಿರಲಿ, ಏನಾದರೂ ಗೇಮ್ಸ್ ಹತ್ರ ಮತ್ತು ತಿನ್ನೋದು ಹಂಗೆ. ಆದರೆ ನಮ್ಮ ಮಕ್ಕಳು 3 ಜನ ಏನು ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ಎಲ್ಲ ತಿನ್ನೋ ಐಟಮ್ಸ್ಗಳನ್ನೇ ತರಿಸ್ಕೊಂಬಿಟ್ಟಿದ್ದಾರೆ. ನೋಡ್ಬೋದು, ಇದಿಲ್ಲ ಅನ್ನೋ ಥರ ಎಂತ ಇಲ್ಲ. ನನಗೆ ಎಷ್ಟು ನಗು ಬರ್ತಾಯಿದೆ ಅಂದರೆ, ನೀವು ಸ್ಲೀಪ್ ಓವರ್ ಮಾಡ್ತಾಯಿದ್ದೀರಾ, ಏನು ಫುಡ್ ಓವರ್ ಮಾಡ್ತಾಯಿದ್ದೀರಾ ಅಂತ ನಾನು ಕೇಳ್ತಾಯಿದ್ದೆ. ಯಾಕಂದರೆ ಮಕ್ಕಳಿಗೆ ನಮಗೇನು ಪ್ಯಾಕೆಟ್ ಮನಿ ಅಂತ ಕೊಟ್ಟಿದ್ದೀವಿ, ಅದರಲ್ಲಿ ಎಲ್ಲನೂ ಅಷ್ಟು ಅವ್ರಿಗೆ ಏನೇನು ಬೇಕಾಗಿರೋದು ಎಲ್ಲ ತರಿಸ್ಕೊಂಡಿದ್ದಾರೆ. ಅದರಲ್ಲಿ ನನಗೆ ಟಿ ವಿನ ನೋಡ್ಕೊಂಡು ಬಂದ್ವಿ ಅಂತಂದ್ವಲ್ಲ, ಆ ಟೈಮ್ನಲ್ಲಿ ನಾವು ಮಕ್ಕಳಿಗೆ ಏನೂ ಇಲ್ಲ ಪಾಪ ತಿನ್ನೋಕ್ಕೆ ಅಂತೇಳ್ಬಿಟ್ಟು ನಾವು 2 ಫ್ರೈಡ್ ರೈಸು ಮತ್ತು 2 ನೂಡಲ್ಸ್ ಏನೋ ತೊಗೊಂಡು ಬಂದ್ವಿ. ಮನೆಗೆ ಬಂದು ನೋಡೋಷ್ಟರಲ್ಲಿ ಎಲ್ಲ ಆರ್ಡರ್ ಮಾಡಿಕೊಂಡು ಕೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ, ಇನ್ನು ನೀವು ಗ್ಯಾರಂಟಿ ಸ್ಲೀಪ್ ಓವರ್ ಮಾಡ್ದಂಗೆನೇ ಇದಿಷ್ಟು ತಿಂದುಬಿಟ್ರೆ ಇನ್ನು ನಿದ್ದೆ ಬರಲಿಲ್ಲಂಗಿರುತ್ತಾ, ನಿದ್ದೆ ಬಂದೇ ಬರುತ್ತಲ್ವ ಅಂದರೆ, ಇಲ್ಲ ಎದ್ದಿರ್ತೀವಿ, ನಮ್ಗೆ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದರು. ನೋಡೋಣಂತೆ. ಫ್ರೆಂಡ್ಸ್, ನನ್ನ ಮಕ್ಕಳು ಎಲ್ಲರೂ ಹೆಂಗೆ ರೆಡಿ ಮಾಡಿದ್ದಾರೆ ರೂಮು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇದರಲ್ಲಿ ಸೇರಿ ಹಾಕಿದ್ರೆ ಮುಗಿತದೆ. ಭಯ ಏನಿಲ್ಲ ಬಿಡಿ, ಏನಾಗಲ್ಲ. ರೂಮ್ನ ರೆಡಿ ಮಾಡ್ಕೊಂಡು ಎಲ್ಲ ಟೆಂಟ್ ಕಟ್ಕೊತಾ ಇದ್ದಾರೆ. ಎಲ್ಲ ಟೆಂಟ್ ಕಟ್ಕೊಂಡಿದ್ಮೇಲೆ ಟೆಂಟ್ ಎಲ್ಲ ಕಟ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ಏರ್ ಕೂಲರ್ ಹಂಗೆ ಡೈರೆಕ್ಟಾಗಿ ಅವ್ರಿಗೆ ಬರ್ಬೇಕಂಗೆ.
ಎಲ್ಲ ರೆಡಿ ಮಾಡ್ಕೊಂಡಿದ್ರಿ. ಇನ್ನು ನಾನು ಒಳಗಡೆ ಹೋಗಿ ನೋಡಿದೆ. ನೋಡಿ ನನಗೆ ನಿಜವಾಗ್ಲೂ ಎಷ್ಟು ಶಾಕ್ ಆಯಿತು ಅಂತಂದರೆ, ಎಲ್ಲ ಥರದೂ ಫುಡ್ನ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟು ಆರಾಮಾಗಿ ಒಂಥರ ಟೆಂಟ್ ಥರ ಕಟ್ಕೊಂಡು ಇನ್ನು ಅವ್ರು ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಪಾಪ ಮಾಡಲಿ ಬಿಡು, ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಇದು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ರಾತ್ರಿ 12 ಗಂಟೆಗೆ ಬಂದು ನೋಡಿದ್ರೆ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಮಾಡ್ತಾಯಿದ್ರು. ಇನ್ನು ಮಕ್ಕಳೆಲ್ಲ ಹಂಗೆ ಎಲ್ಲ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಇದರಲ್ಲಿ ನಾನು ಹಿಂದಿನ ದಿನ ಟಿ ವಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಅಂತ ಇವತ್ತು ಹೋಗ್ಬಿಟ್ಟು ಎಲ್ಲ ಯಾವ ಟಿ ವಿ ಅಂತ ಸೆಲೆಕ್ಟ್ ಆಯಿತು, ಬುಕ್ ಎಲ್ಲ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಡೇನೇ ಟಿ ವಿ ಬರುತ್ತೆ ಅಂತ ಹೇಳಿದರು. ಓಕೆ ಅಂತೇಳ್ಬಿಟ್ಟು ಇನ್ನು ನನಗೂ ಅಷ್ಟೇ ಪಾವುಜಿ ತಿಂದ್ಬಿಟ್ಟು ತುಂಬ ದಿನ ಆಗಿತ್ತು, ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅಂತೇಳಿ ಪಾವುಜಿ ತಿಂದ್ಕೊಂಡು ನಮ್ಮ ಮನೆಯವರು ಇದು ಡಿಸ್ಟೆನ್ಸ್ ನಮಗೆ ಇಲ್ಲಿಂದ ಅಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಕಡಿಮೆ ಆಗುತ್ತೆ, ಅಷ್ಟು ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 55 ಇಂಚಸ್ಸಿಂದು ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಬಂದಿದ್ದೀವಿ. ನಾಳೆಗೆ ಬರುತ್ತಂತೆ. ಸಮ್ಮರ್ ಇರೋದ್ರಿಂದ ನಮ್ಮ ಮಗ ಬೆಳಿಗ್ಗೆನೇ ಎದ್ಬಿಟ್ಟು ಇದಕ್ಕೆ ಸ್ವಿಮ್ಮಿಂಗಿಗೆ ಹೋಗ್ತಾನೆ. ಇವಾಗ ಸಾಯಂಕಾಲ ಫುಟ್ಬಾಲ್ಗೆ ಹೋಗ್ತಾನೆ, ಅಲ್ಲ ಬ್ಯಾಸ್ಕೆಟ್ಬಾಲ್ಗೆ ಹೋಗ್ತಾನೆ. ಬಿದ್ದುಬಿಟ್ಟು ಪಾಪ ಇಲ್ಲೆಲ್ಲ ಗಾಯ ಮಾಡ್ಕೊಂಡು ಬಂದಿದ್ದಾನೆ. ಪಾಪ ನೋವಾಗ್ಬಿಟ್ಟಿದೆ ಅವನಿಗೆ. ತೋರ್ಸು ಮುಖ. ಎಷ್ಟು ಸಲ ಹೇಳಿದ್ರು ಅವ್ನ ತಲೆಯಲ್ಲಿ ಬುದ್ಧಿ ಇಲ್ಲ. ಯಾಕೆ ಅಂತಂದರೆ ಅದಕ್ಕಲ್ಲ, ಚಾರ್ಜಿಂಗ್ ಇಟ್ಕೊಂಡು ಮೊಬೈಲ್ ನೋಡ್ತಾನೆ, ಅದ್ರ ಸಲುವಾಗಿ. ಆಮೇಲೆ ಇನ್ನೊಂದೇನೆಂದರೆ OnePlus ಫೋನ್ ಏನೋ ಶೋರೂಮ್ಸ್ ಎಲ್ಲ ತೆಗಿತಾ ಇದ್ದಾರಂತೆ. ಅದೊಂದು ಕೇಳಿಬಿಟ್ಟು ಭಾಳ ಬೇಜಾರಾಯಿತು. ಅದಕ್ಕೆ ನೋಡಬೇಕು. ಅಂದರೆ OnePlus ತುಂಬ ಹೀಟ್ ಆಗುತ್ತೆ. ನನ್ನ ಮಗಳದ್ದು OnePlus ಫೋನು, ಅವಳದು ಫೋನ್ ತುಂಬ ಯಾವಾಗಲೂ ಅಷ್ಟೇ ಬಿಸಿ ಇರುತ್ತೆ. ಇಟ್ಕೊಂಡು ನೋಡ್ಬೋದು. ಆಮೇಲೆ ಇದೊಂದೊಂದು ಈ ಥರ ಬಂದಿದೆ. ಅಲ್ಲ ಲೈನ್ ತೋರಿಸ್ತೀನಿ, ತೋರಿಸೋ. ಲೈನ್ ಎಲ್ಲಿ ಕಾಣಿಸ್ತಾ ಇದೆ ಅದರಲ್ಲಿ? ಲೈನ್ ಎಲ್ಲಿ ಕಾಣಿಸ್ತಾ ಇದೆನೋ? ಹಾಂ, ಈ ಥರ ಲೈನ್ ಬಂದ್ಬಿಟ್ಟಿದೆ. ಹಿಂಗೆ ಈ ಥರ ಲೈನ್ ಬಂದಿರೋದ್ರಿಂದ ಏನೋ ಅಪ್ಡೇಟಲ್ಲಿ ಏನೋ ಇದು ಅಂತೇಳ್ಬಿಟ್ಟು OnePlus ಎಲ್ಲದಕ್ಕೂ ಹಂಗೆ ಬಂದ್ಬಿಟ್ಟಿದ್ದಾವೆ. ಅದ್ರ ಸಲುವಾಗಿ OnePlus ಇದನ್ನು ಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ. ನೋಡೋಣಂತೆ ಹೆಂಗಾಗುತ್ತೆ ಅಂತೇಳ್ಬಿಟ್ಟು. ಇನ್ನು ಮಕ್ಕಳಿಗೇನು ಯೂಸ್ ಆಗಲ್ಲ ಜಾಸ್ತಿ. ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಟೊಮೊಟೊ ಬೇರೆ ಖಾಲಿಯಾಗಿದೆ. ತೊಗೊಂಬರ ಕೇಳೋಣ ಅಂದ್ಕೊಂಡೆ. ಇನ್ನು ನಮ್ಮ ಮನೆಯವ್ರಿಗೆ, ಇನ್ನು ಮತ್ತೆ ನಮ್ಮ ಮನೆಯವರು ಸ್ವಲ್ಪ ವರ್ಕ್ ಇದೆ ಅಂತೇಳ್ಬಿಟ್ಟು ಬೇಗನೆ ಬುಕ್ ಮಾಡಿಬಿಟ್ಟು ಬೇಗನೆ ಬಂದ್ವಿ. ಇನ್ನು ನಾಳೆಗೆ ಬರುತ್ತಂತೆ ಟಿ ವಿ. ಇದು ನೋಡಿ ಬೇಜಾರಾಗ್ಬಿಟ್ಟಿತ್ತು. ಇದನ್ನು 42 ಇಂಚಸ್ ಇವಾಗ ತೊಗೊಂಡಿದ್ದೆ 55. ನನಗೆ 65ನೇ ಇಷ್ಟ ಆಯಿತು. ಹೇಳಿದ್ನಲ್ವ ಡಿಸ್ಟೆನ್ಸ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ನೋಡೋಣಂತೆ ಮುಂದೆ. ಇನ್ನೊಂದು 5-6 ವರ್ಷ ಯೂಸ್ ಮಾಡಿದ್ಮೇಲೆ ನೋಡೋಣ. ಮತ್ತೆ ಬೇಕು ಅಂತ ಅನಿಸಿದ್ರೆ ಆವಾಗ 65 ತೊಗೊಳೋಣ ಅಂತೇಳಿ ನನಗೆ ನಮ್ಮ ಮನೆಯವ್ರು ಕನ್ವಿನ್ಸ್ ಮಾಡಿ 55ಗೆ ಬುಕ್ ಮಾಡ್ಕೊಂಡು ಬಂದ್ವಿ. ನಾಳೆ ಬರುತ್ತೆ, ನೋಡೋಣ ಹೇಗಿರುತ್ತೆ ಟಿ ವಿ ಅಂತೇಳಿ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಶೋರೂಮ್ನಲ್ಲಿ ಹೋಗಿ ನೋಡಿದಾಗೆ ಚೆನ್ನಾಗಿ ಅನ್ನಿಸ್ತು. ಏನು ಅಡುಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾಡೋಣಂತೆ. ಏನು ಮಾಡಬೇಕು?
ನನಗೆ ಇಷ್ಟು ದಿನದಿಂದ ಅಂದರೆ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಮೇಕಪ್ ಕ್ಲಾಸಿಗೆ ಹೋಗ್ತಾ ಇರೋದ್ರಿಂದ ಟೈಮೇ ಇಲ್ಲ ಅಂತೇಳ್ಬಿಟ್ಟು ಈ ಮಂತ್ ರೇಷನ್ನೇ ತೊಗೊಂಡೇ ಇಲ್ಲ ನಾನು. ಬೇಕಾಗಿರೋದನ್ನ ಮಾತ್ರ ಹಂಗೆ ತರಿಸ್ಕೊಂಡು ಇದನ್ನು ಮಾಡಿಕೊಂಡೆ ಈ ಮಂತ್ ಫುಲ್ಲು. ಹಾಗಾಗಿ ಇನ್ನು ಇವತ್ತು ರಜಾ ಇದೆ, ಇವತ್ತು ಫ್ರೈಡೇ, ಮತ್ತು ನಾಳೆನೂ ಕ್ಲಾಸ್ ಇದೆ, ನಾಡಿದ್ದು ಕ್ಲಾಸ್ ಇದೆ ನನಗೆ. ಇನ್ನೊಂದು ವೀಕ್ ಇದೆ ಅಷ್ಟೇ, ಅದಾದಮೇಲೆ ಮುಗೀತು ನನ್ನ ಕ್ಲಾಸ್. ಹಾಗಾಗಿಬಿಟ್ಟು ಇನ್ನು ಇವತ್ತು ಫ್ರೀ ಇದೆ, ನಮ್ಮ ಮನೆಯವರು ಫ್ರೀ ಇದ್ದಾರೆ. ಹೋಗಿ ರೇಷನ್ ತೊಗೊಂಬರೋಣ ಅಂತ ತುಂಬ ದಿನದಿಂದ ತೊಗೊಂಬರೋಣ ಅಂದ್ಕೊಂಡು ತೊಗೊಂಡು ಬರೋಕ್ಕೆ ಆಗಿರಲಿಲ್ಲ. ಹಿಂಗೇ ದಿನ ನಡ್ಕೊಂಡು ಹೋಗ್ತಾಯಿದ್ದು. ಇವಾಗ ಬೇಕಾಗೇ ಆಗಿತ್ತು ಇನ್ನು. ಹಾಗಾಗಿ ರೇಷನ್ ತರೋಣ ಅಂತ ಹೋಗ್ತಾಯಿದ್ವಿ. ನಾನಂತೂ ರೆಡಿಯಾಗಿದ್ದೀನಿ. ನಮ್ಮ ಮನೆಯವರು ಕೆಳಗಡೆ ಹೋಗ್ಬಿಟ್ಟು ಕಾಯ್ತಾ ಇದ್ದಾರೆ. ಮಕ್ಕಳು ಮಾತ್ರ ಇನ್ನೂ ರೆಡಿಯಾಗಿಲ್ಲ, ಇನ್ನೂ ಈ ಕಡೆ ಬಂದೇ ಇಲ್ಲ. ಅವ್ರಿಗೆ ವೇಟ್ ಮಾಡ್ತಾಯಿದ್ದೀನಿ, ಬಂದ ತಕ್ಷಣ ಹೋಗೋಣ ಅಂತ. ಮಳೆ ಬರ್ತಾಯಿದ್ದೇನಾ? ಮಳೆ ಸೌಂಡ್ ಆಗ್ತಾಯಿದ್ರೆ, ಆದರೆ ಮಳೆ ಅಲ್ಲ, ಎಲ್ಲೋ ನೀರು ಬೀಳ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಮಳೆ ಇಲ್ಲ, ಏನಿಲ್ಲ. ಬಿಸಿಲು ಅಂದರೆ ಬಿಸಿಲು. ರೂಮ್ನಲ್ಲಿದ್ದರೆ AC ಇರೋದ್ರಿಂದ ಸ್ವಲ್ಪ ಕೂಲ್. ಇಲ್ಲೇನಾದರೂ ಹಾಲಿಗೆ ಬಂದುಬಿಟ್ರೆ ಒಂಥರ ಫ್ರಸ್ಟ್ರೇಷನ್, ಅಂದರೆ ಎಂಥ ಕೋಪ ಬರ್ತಾ ಇರುತ್ತೆ ಅಂದರೆ ಆ ಬಿಸಿ ಗಾಳಿ, ಆ ಹೀಟಿಗೆ ಒಂಥರ ಅಷ್ಟು ಬಿಸಿ, ಒಂಥರ ಫ್ರಸ್ಟ್ರೇಷನ್ನಲ್ಲಿ ಅನ್ನಿಸ್ತಾ ಇರುತ್ತೆ ನನಗೆ. ಹಂಗಾಗಿ ನನಗೆ ವರ್ಕ್ ಇದ್ದರೆ ಮಾತ್ರ ಇರ್ತೀನಿ, ಇಲ್ಲ ಅಂತಂದರೆ ರೂಮ್ನಲ್ಲೇ ಇರ್ತೀನಿ. ಆಗ ರೆಡಿಯಾ ಹೋಗೋಣ. ನನ್ನ ಮಗ ಬ್ಯಾಗ್ ತೊಗೊಂಡು ಬಾರಪ್ಪ, ಇದಕ್ಕೆ ಹೋಗಬೇಕು ರೇಷನ್ ತರೋಕ್ಕೆ ಅಂದರೆ ಇಂಥ ಬ್ಯಾಗ್ ತಂದಿದ್ದಾನೆ. ಹಾಲು ಥರ ಬ್ಯಾಗ್, ಹಾಲು ತರೋಕ್ಕೆ ಅಂತಾರೆ ಒಂದು ಸಪ್ರೇಟಾಗಿ ಬ್ಯಾಗು, ಆ ಥರ ಎಲ್ಲ ಇಟ್ಟಿರ್ತೀನಿ ನಾನು. ರೇಷನ್ಗೆ ಅಂತ ಬ್ಯಾಗ್ ಇಟ್ಟಿರೋದನ್ನೆಲ್ಲ ಬೇಕಾದಾಗೆಲ್ಲ ತೊಗೊಂಡು ಯೂಸ್ ಮಾಡಿಬಿಡ್ತಾರೆ. ನನಗೆ ಬೇಕು ಅಂತಂದಾಗೆ ಒಂದೂ ಸಿಗೋದಿಲ್ಲ. ಹಾಗಾಗಿ ಹುಡ್ಕೊಂಡು ಬ್ಯಾಗ್ ತೊಗೊಂಡು ಇನ್ನು ರೇಷನ್ನು, ಮಂತ್ಲಿ ರೇಷನ್, ಗ್ರಾಸರಿ ನಾನು ಹೇಗೆ ಪ್ಲ್ಯಾನ್ ಮಾಡ್ತೀನಿ ಏನು ಅನ್ನೋದನ್ನು ಹೇಳ್ತೀನಿ ನಾನು. ಈ ವಿಡಿಯೋ ನೋಡ್ತಾ ಒಂದೊಂದು ವಿಷಯನೇ ಹೇಳ್ಕೊತ ಹೋಗ್ತೀನಿ ಫ್ರೆಂಡ್ಸ್. ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಈ ಥರ ಎಲ್ಲ ಬಾಕ್ಸಸ್ ಎಲ್ಲ ನೋಡ್ಕೊತೀನಿ, ಏನಿದೆ ಏನಿಲ್ಲ ಅಂತ. ಕೆಲವೊಂದೊಂದೆಲ್ಲ ಇರುತ್ತೆ, ಆಲ್ಮೋಸ್ಟು ಕೆಲವೊಂದೊಂದು ಖಾಲಿ ಆಗಿಬಿಟ್ಟಿರುತ್ತೆ. ಅಂದರೆ ಮೇನು ಬೇಕಾಗಿರೋವಂಥವನ್ನ ಮಾತ್ರ. ಇದೊಂದೊಂದು ಮಡಿಕೆ, ಒಂದು ಸ್ವಲ್ಪ ತಣ್ಣಗೆ ಇರೋ ನೀರು ಬೇಕು ಅಂತೇಳ್ಬಿಟ್ಟು ಮಡಿಕೆ ಒಂದು ತೊಗೊಂಡು, ನಿಜವಾಗ್ಲೂ ಎಷ್ಟು ಕೂಲಾಗಿರುತ್ತೆ ಅಂತಂದರೆ ಅಷ್ಟು ಕೂಲಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಸಮಾಧಾನ ಆಗುತ್ತೆ ಅಂತಂದರೆ. ನನಗೂ ಅಷ್ಟೇ ಒಂದು ಗ್ಲಾಸ್ ಕುಡಿಯೋಷ್ಟರಲ್ಲಿ ಅಯ್ಯಪ್ಪ ಬಿಸಿ ಅನ್ನಿಸ್ತಾಯಿತ್ತು. ಇದು ತೊಗೊಂಡು ಬಂದಾಗಿಂದನೂ ಆರಾಮಾಗಿ 2-3 ಗ್ಲಾಸ್ ಅಂತೂ ಆರಾಮಾಗಿ ಕುಡಿತೀನಿ. ಆ್ಯಕ್ಚುಲಿ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಇದೊಂದು ತೊಗೊಂಡು ಬಂದ್ವಿ. ಇವಾಗ ಹೋಗ್ಬರೋಣಂತೆ ಬನ್ನಿ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವರು ಇನ್ನು ಕಾಯ್ತಾ ಇರ್ತಾರೆ, ಇನ್ನೂ ಆಗಿಲ್ವಾ, ಬಾ ಅಂತ ಇರ್ತಾರೆ. ಓಕೆ, ಹೋಗ್ಬರೋಣಂತೆ. ನೀರು ಕುಡಿದು ಹೋಗ್ಬರೋಣಂತೆ ಬನ್ನಿ ಫ್ರೆಂಡ್ಸ್. ಹಿಂಗೆ ಆಗ್ತಿತ್ತು. ನಮ್ಮ ಮನೆಯವ್ರು ಹೆಂಗೆ ಬಂದಿದ್ದಾರೆ ಅಂದರೆ, ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ರೇಷನ್ ಏನಾದರೂ ತೊಗೋಬೇಕು ಮನೆಗೆ ಅಂತಂದರೆ ಫಸ್ಟ್ ಎಲ್ಲ ಬಾಕ್ಸಸ್ ಆಗಿರಲಿ, ಏನಾದರೂ ಉಳಿದಿದೇನೋ, ಏನಾದರೂ ಜಾಸ್ತಿ ಇದೆನೋ, ಕಡಿಮೆ ಇದೆನೋ, ಅದು ಬೇಕಾಗುತ್ತೋ ಇಲ್ಲ ಅಂತಂದರೆ ಏನಾದರೂ ವೇಸ್ಟ್ ಆಗುತ್ತೋ ಅಂತದನ್ನೆಲ್ಲ ಫಸ್ಟು ಎಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಒಂದು ಪೇಪರ್ನಲ್ಲಿ ಬರ್ಕೊಂಡು ಒಂದು ಲೀಸ್ಟ್ ಮಾಡಿಟ್ಕೊತೀನಿ ಯಾವ್ಯಾವ್ದು ಬೇಕಾಗುತ್ತೆ ಅಂತೇಳ್ಬಿಟ್ಟು. ಎಷ್ಟೇ ನಾವು ಮಾಡಿಕೊಂಡ್ರೂ ಒಂದೊಂದು ಸಲ ಜಾಸ್ತಿ ಖರ್ಚಾಗುತ್ತೆ, ಒಂದೊಂದು ಸಲ ಕಡಿಮೆ ಖರ್ಚಾಗುತ್ತೆ. ಅದು ನೆಕ್ಸ್ಟ್ ಮಂತಲ್ಲಿ ಅದನ್ನು ನಾನು ಕಡಿಮೆ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಒಂದೊಂದು ಸಲ ಏನಾದರೂ ಜಾಸ್ತಿನೇ ಇದೆ ಐಟಮ್ಸು ಅಂತಂದಾಗೆ ಆ ಮಂತನ್ನ ನಾನು ಗ್ರಾಸರಿನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಉಳಿದಿರೋದ್ರಲ್ಲೇ ಅಂದರೆ ಈ ಕಾಳುಗಳು ಅದು ಇದು ಇರುತ್ತಲ್ವ, ಅದರಲ್ಲೇನೇ ಇದು ಮಾಡ್ತೀನಿ. ಬೇಕು ಅಂತಂದರೆ ಮಾತ್ರ, ಅರ್ಜೆಂಟ್ ಅಂತಂದಾಗೆ ಏನಾದರೂ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹೋಗಿ ಎಷ್ಟು ಬೇಕೋ ಅಷ್ಟು ತಂದ್ಕೊಂಡು ಆ ಮಂತಿಗೆ ಅದನ್ನು ಸರಿ ಮಾಡ್ಕೋತೀನಿ. ಎಕ್ಸ್ಟ್ರಾ ಅಂತೇಳ್ಬಿಟ್ಟು ತುಂಬ 3 ತಿಂಗಳ ಗಂಟಲೆ ಆಗೋಷ್ಟು, ಇಲ್ಲಾಂದರೆ ವೇಸ್ಟು ಈ ಕಾಳುಗಳು ಅದೆಲ್ಲ ಯಾವಾಗಕ್ಕೆ ಬೇಕೋ ಅದಕ್ಕಷ್ಟೇ, ಅಂದರೆ 1 ಮಂತಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಮಾತ್ರ ಸಾಕಾಗುತ್ತೆ. ಇಲ್ಲ ಅಂತಂದರೆ ಹುಳ ಎಲ್ಲ ಬಿದ್ದುಬಿಡುತ್ತೆ, ವೇಸ್ಟ್ ಆಗುತ್ತೆ. ಈಗೇನು ಮನೆಗೇನೇ ತಂದುಬಿಟ್ಟು ಎಲ್ಲ ಕೊಡ್ತಾರೆ ಐಟಮ್ಸು, ಯಾಕೆ ಅಷ್ಟೊಂದು
ತೊಗೊಂಡು ಬರಬೇಕು ಅಂತ ಅಂದ್ಕೊತೀವಿ. ನಾನು ಈ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಏನು ಅಂತಂದರೆ ಈ ಗ್ರಾಸರಿಗಿಂತ ಇವು ತಿನ್ನೋದು ಮತ್ತು ಇವು ಸಣ್ಣ ಪುಟ್ಟ ಇರ್ತಾವಲ್ವ, ಈ ಲಾಲಿಪಾಪ್ ಅಂತೆ, ಚಾಕ್ಲೇಟ್ಸ್ ಅಂತೆ, ಬಿಸ್ಕೆಟ್ಸ್ ಅಂತೆ, ಅದೇ ಜಾಸ್ತಿ ಹೆವಿ ಆಗುತ್ತೆ. ಈ ಸಲ ನಾನು ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಸ್ವಲ್ಪ ಬೇಕಾಗಿತ್ತು ಅಂತ ಬೆಡ್ಶೀಟ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ. ಪಾಸ್ ಮಾಡಿದ್ದೀನಿ ಆ ಕಡೆ ಹೊಸದಿನ್ನ ಆವಾಗಲೇ ನಾನು ಪಾಸ್ ಮಾಡಿದ್ದೀನಿ. ಏನದು ಹಂಗೆ ಕಟ್ಕೊಂಡ್ರೆ ಅರ್ಥ? ಟಿ ವಿ ಬಂದಿದೆ, ಟಿ ವಿ ಫಿಕ್ಸ್ ಮಾಡೋದೇ ಆಗಿಲ್ಲ ಇನ್ನು. ಯಾವಾಗ ಫಿಕ್ಸ್ ಮಾಡ್ತಾರೋ ಏನೋ. ಹೌದಾ? ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಗೋಡಂಬಿ, ಬಾದಾಮಿ ಮತ್ತು ತಿಂತೀವಿ. ನಮ್ಮ ಜೊತೆಗೆ ನಮ್ಮ ಲಕ್ಕಿನೂ ತಿನ್ನುತ್ತೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಲಕ್ಕಿಗೆ ಗೋಡಂಬಿ ಕೊಟ್ಟಿದ ತಕ್ಷಣವೇ ಸೀದಾ ಬಂದುಬಿಟ್ಟು ಏರ್ ಕೂಲರ್ ಮುಂದೆ ಕುತ್ಕೊಂಡ್ಬಿಡುತ್ತೆ. ಆರಾಮಾಗಿ ತಿನ್ಕೊಂಡು ಗಾಳಿಗೆ ಎಷ್ಟು ಖುಷಿಯಿಂದ ತಿಂತಾಯಿದೆ ಅಂದರೆ ಅಷ್ಟು ಖುಷಿಯಿಂದ ತಿಂತಾರೆ. ಮತ್ತೆ ಬರುತ್ತೆ, ಮತ್ತೆ ಇಸ್ಕೊಳುತ್ತೆ. ತಲಕ್ಕೆ ಗೋಡಂಬಿ ಮತ್ತೆ ಇಸ್ಕೊಳುತ್ತೆ, ಮತ್ತೆ ಏರ್ ಕೂಲರ್ ಹತ್ರ ಕುತ್ಕೊಂಡು ಆರಾಮಾಗಿ ತಿನ್ನುತ್ತೆ. ಎಂಥ ರಾಜ ಯೋಗ ಇದೆ ನೋಡಿ ನಮ್ಮ ಲಕ್ಕಿಗೆ. ಎಂಥ ರಾಜಯೋಗ. ಗೋಡಂಬಿ ಬೇಕಾ? ಬರೀ ಗೋಡಂಬಿ, ಬಾದಾಮಿ, ಉತ್ತುತ್ತಿ, ಆಮೇಲೆ ಇದು ಬೆಣ್ಣೆ, ಕೆನೆ, ತುಪ್ಪ, ಬರೀ ಅವೇ ತಿನ್ನುತ್ತೆ. ಬೇಕಾ? ಬಿಡೆ ಕೊಡೆ ಪಾಪ. ಟಿ ವಿ ಫಿಕ್ಸ್ ಮಾಡ್ತಾರೆ ಅನ್ನೋ ಟೈಮ್ನಲ್ಲಿ ಇನ್ನು ನಾನು ಮನೇಲಿ ಇರಲಿಲ್ಲ. ಇನ್ನು ನನಗೂ ಅಕಾಡೆಮಿಗೆ ಇದು ಅಂದರೆ ಮೇಕಪ್ ಕ್ಲಾಸ್ ಇರೋದ್ರಿಂದ ಇನ್ನು ಕ್ಲಾಸೂ ಅಷ್ಟೇ ಇನ್ನು ಮಿಸ್ ಮಾಡ್ಕೊಳೋ ಥರ ಇರಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮಾತ್ರ ಇದ್ದಿದ್ದು. ಹಾಗಾಗ್ಬಿಟ್ಟು ಇನ್ನು ನಾನು ಕ್ಲಾಸ್ಗೆ ಹೋದಾಗೆ ಮನೆಗೆ ಬಂದು ನೋಡ್ತೀನಿ ಟಿ ವಿ ಎಲ್ಲ ಫಿಕ್ಸ್ ಮಾಡಿದರು. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಫಸ್ಟದಕ್ಕೂ ಇದಕ್ಕೂ ಒಂದು ಸ್ವಲ್ಪ ದೊಡ್ಡದು ಅನ್ನಿಸ್ತಾಯಿತ್ತು. ಆ್ಯಕ್ಚುಲಿ ನನಗೆ 65 ಇಂಚಸ್ಸಿಂದು ತುಂಬ ಇಷ್ಟ ಆಯಿತು. ಬಟ್ ಆದರೆ ತುಂಬ ಡಿಸ್ಟೆನ್ಸ್ ಹೇಳಿದ್ನಲ್ಲ, ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ತುಂಬ ದೊಡ್ಡದಾದರೆ ಹಾಲಿಗೆ ಸೂಟ್ ಆಗೋದಿಲ್ಲ ಅಂತೇಳ್ಬಿಟ್ಟು ಇದನ್ನು ತೊಗೊಂಡ್ವಿ. ಇನ್ನು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ ಜಿ ನಾವು ಫಸ್ಟಿಂದನೂ ಅಷ್ಟೇ ಎಲ್ ಜಿನೇ ಯೂಸ್ ಮಾಡಿದ್ದು. ಹಳೆ ಟಿ ವಿನೂ ಅಷ್ಟೇ ತುಂಬ ವರ್ಷ ನಮಗೆ ಬಾಳಿಕೆ ಬಂತು. 10 to 11 ಇಯರ್ಸ್ವರೆಗೂ ಚೆನ್ನಾಗಿ ಬಾಳಿಕೆ ಬಂದಿತ್ತು. ಒಂದು ಸಲ ಮಾತ್ರ ರಿಪೇರಿ ಬಂದಿತ್ತು ಬಿಟ್ಟರೆ ಮತ್ತೆ ಅದು ಏನೂ ಆಗಿರಲಿಲ್ಲ, ಸಖತ್ತಾಗಿತ್ತು. ಹಾಗಾಗಿಬಿಟ್ಟು ಈ ಸಲನೂ ಅಷ್ಟೇ ಎಲ್ ಜಿನೇ ತೊಗೊಂಡ್ವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬರೋ ಲಾಗ್ನಲ್ಲಿ ಖಂಡಿತವಾಗ್ಲೂ ನಾನು ಯೂಟ್ಯೂಬಿಂದ ಫೇಸ್ ಮಾಡಿರೋವಂಥ ಪ್ರಾಬ್ಲಮ್ಸ್ ಏನು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇದು ನಿಮಗೆ ಗೊತ್ತಾಗಲೇಬೇಕು. ಯಾಕೆ ಅಂತಂದರೆ ಮಾಡೋರಿಗೆ ಅಂದರೆ ಯೂಟ್ಯೂಬ್ ಮಾಡೋರಿಗೆ ಸ್ವಲ್ಪ ನಾವು ಹುಷಾರಾಗಿ ಇರಬೇಕು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.